ಇನ್ನು ಅಮೆರಿಕ ಇರಾನ್ ಸಂಧಾನ ಸಭೆ ಮುಂದೂಡಿಕೆಯಾಗ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ನಡೆಯಬೇಕಾಗಿದ್ದಂತ ಸಭೆ ಈಗ ಪೋಸ್ಟ್ಪೋನ್ ಆಗಿದೆ. ಅಮೆರಿಕ ಮತ್ತು ಇರಾನ್ ಸಂಧಾನ ಸಭೆ ಮುಂದೂಡಲಾಗಿದೆ. ಎಕ್ಸ್ಪೆಕ್ಟೇಷನ್ಸ್ಗಳಿತ್ತು, ಪಾಕಿಸ್ತಾನದಲ್ಲಿ ನಡಿಬೇಕಾಗಿತ್ತು ಈ ಸಭೆ, ಆದ್ರೆ ಈಗ ಮುಂದೂಡಿದ್ದಾರೆ. ಇಂದು ಅಥವಾ ನಾಳೆ ನಡಿಬೇಕಾಗಿದ್ದಂತ ಮೀಟಿಂಗ್ ದಿಢೀರಂತ ಮುಂದೂಡುವಂತ ಕೆಲಸ ಆಗಿದೆ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಿಗದಿಯಾಗಿತ್ತು. ಯಾವಾಗಿದು ಪಾಕಿಸ್ತಾನ ನಿಗದಿ ಆಯಿತು ಆಗಲೇ ಡೌಟ್ ಬಂದಿತ್ತು, ಪಾಪರ್ ಆಗಿರೋ ಪಾಕಿಸ್ತಾನ ಏನು ಮಾಡುತ್ತೆ ಅಂತ. ಬಟ್ ಜಾಗತಿಕವಾಗಿ ಹೆಚ್ಚು ಮನ್ನಣೆಯನ್ನ ಪಡ್ಕೊಂಡಿತ್ತು. ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಶಾಂತಿ ಸಭೆ ಆಗುತ್ತಾ, ಏನಾದರೂ ಟ್ರೀಟಿಗೆ ಇವ್ರು ಕೈ ಹಾಕ್ತಾರಾ ಅಂತ. ಬಟ್ ದಿಢೀರಂತ ಇವತ್ತು ಅಥವಾ ನಾಳೆ ಆ ಮಹತ್ವದ ಮೀಟಿಂಗ್ ಆಗಬೇಕಿತ್ತು, ಸಂಧಾನ ಸಭೆ, ಒಂದಿಷ್ಟು ಪೀಸ್ ಟ್ರೀಟಿಗಳು ಆಗಬಹುದು ಅನ್ನೋ ನಿರೀಕ್ಷೆಗಳಿತ್ತು. ಆದರೆ ಹಂಗಾಗಿಲ್ಲ. ಸಂಧಾನ ಸಭೆ ನಿಗದಿ ಆಗಿದ್ರೂ ಕೂಡ ನಿಯೋಗಗಳು ಬಾರದೇ ಇರುವಂತ ಹಿನ್ನೆಲೆ ಈಗ ಸಭೆಯನ್ನ ಮುಂದೂಡಿದ್ದಾರೆ. ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಬೇಕು, ಇಸ್ರೇಲ್ ಮೊದಲು ದಾಳಿಯನ್ನ ನಿಲ್ಲಿಸಬೇಕು, ಅಲ್ಲಿವರೆಗೂ ಕೂಡ ನಾವು ಸಭೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಇರಾನ್ ಒಂದಿಷ್ಟು ವಾದಗಳನ್ನ ಮಾಡ್ತಿದ್ರೆ, ಸಂಧಾನ ಸಭೆಯಲ್ಲಿ ಭಾಗಿ ಆಗಲ್ಲ ಅನ್ನೋದಾಗ ಕಟ್ಟುನಿಟ್ಟಿನ ಕ್ರಮ ಕೊಟ್ಟಿದ್ದಾರೆ. ಹೀಗಾಗಿ ಶಾಂತಿಯ ಸಂಧಾನ ಸಭೆ ಮುಂದಿಡಿರೋದು ಮುಂದೆ ಯಾವಾಗ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.